ರಾಜಕೀಯದಲ್ಲಿ ಸೈದ್ಧಾಂತಿಕ ಯುದ್ಧಗಳಿರ್ಬೇಕು ಅಂತ. ಈ ರೀತಿಯ ವೈಯಕ್ತಿಕ ಯುದ್ಧ ಅವಶ್ಯಕತೆ ಇತ್ತ, ಅನಿವಾರ್ಯ ಇತ್ತ ಪ್ರದೀಪ್ ಈಶ್ವರ್? ಮೇಡಮ್, ನಾನೀಗ ನಿಮ್ ಚಾನೆಲ್ ಮುಖಾಂತರ ಹೇಳ್ತೀನಿ, ನೋಡು ಮಗನೇ, ನೋಡು ಮಗನೇ, ಆಗಲ್ಲ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನಾನು ಮಗನೇ. ಮೇಡಮ್, ಇದು ಮೋಟಿವೇಶನ್ ಟ್ಯಾಗ್ಲೈನ್, ಮತ್ತೆ ಅನ್ಯತಾ ಭಾವಿಸೋದು ಬೇಡ. ಅಲ್ಲೇ ಮತ್ತೆ ಸಮರ್ಥನೆ ಇದು. ನಮ್ ಕೋಲ್ಡ್ ವರ್ಡ್ ನಿನಗೆ ಹೆಂಗ ಅರ್ಥ ಆಗುತ್ತೆ? ನೋಡು ಮೇಡಮ್, ನೀವು ನನ್ನ ಮೋಟಿವೇಶನಲ್ ವಿಡಿಯೋಸ್ ನೋಡಿ. ಈಗ ನಾನು ನಿಮ್ಮ ಮೊದಲು ಒಂದು 3:15 ರಿಪಬ್ಲಿಕ್ ಮುಂಚೆ ದಿಗ್ವಿಜಯ ಚಾನಲ್ ಅಲ್ಲಿ ಇದೇ ಜಾಗದಲ್ಲಿ 2 ವರ್ಷ ಎಪಿಸೋಡ್ ಮಾಡಿದ್ದೀನಿ. ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತಿರೋ ಅಣ್ಣಂದ್ರೂ ಕೇಳಿ, ನಾನು ಒಂದು ಹಾಫ್ ಅನ್ ಅವರ್ ಶೋ ಕನಿಷ್ಠ 20 ಸಲ ಮಗನೇ ಚೆನ್ನಾಗಿ ಓದಬೇಕು. ಇಟ್ಸ್ ಅ ವೇ ಆಫ್ ನರೇಷನ್. ನಮ್ ತಾಯಿಗೆ ಸಾರಿ ಕೇಳಗುರು, ನಾನು ಸುಮ್ಮನೆ ಆಗ್ತೀನಿ. ನೀನ್ ಕೇಳಲಿಲ್ವಾ, ಎಲ್ಲದಕ್ಕೂ ರೆಡಿ ಆಗಷ್ಟ. ಕೈಯಲ್ಲಿ ಆಗದೆ ಇದ್ರು ಬಾಯಿಗೆ ಕಮ್ಮಿ ಇಲ್ಲ. ಅಂದ್ರೆ ವಿಶ್ವೇಶ್ವರ ಭಟ್ರು ಕದನ ವಿರಾಮ ಘೋಷಿಸಿದ್ರು, ನೀವು ಮತ್ತು ಈ ಕದನ ನಿಲ್ಸಲ್ಲ, ಅವ್ರ ಕ್ಷಮೆ ಕೇಳೋವರೆಗೂ ನಾನು ಎಲ್ಲಿ ತನಕ ತಗೊಂಡೋಗ್ಬೇಕು ಅಂತ ತೀರ್ಮಾನ ಮಾಡಿದಿರಿ? ವಿಶ್ವೇಶ್ವರ ಭಟ್ ಸರ್ ಸಚಿವ ಸ್ಥಾನ ಸಿಗೋ ತನಕ ಇದಿಂಗೆ ಕಂಟಿನ್ಯೂ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಎಂತ ದಿವ್ಯ ದೃಷ್ಟಿ ತಾಯಿ ನಿಂದು, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ನನ್ನ ಜಾತಕನ. ಇದೆಲ್ಲ ಹೆಂಗ ಗೊತ್ತಾಯ್ತು ನಿನ್ಗೆ? ಸಚಿವ ಸ್ಥಾನಕ್ಕೂ ಇದು ಯಾವ್ದೋ ತಿಮ್ಮನಿಗೂ ಏನ್ ಸಂಬಂಧ? ಯಾಕೆ ಮತ್ತೆ ಪ್ರತಿದಿನ ಪ್ರದೀಪ್ ಈಶ್ವರ್ ಅವರು ಟಿವಿಗಳಲ್ಲಿ ಕಾಣಿಸ್ಕೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಗುರು ಆಗ್ಬೇಕು, ಹಾಟ್ ಫೇವರೇಟ್ ಆಗ್ಬೇಕು ಅನ್ನೋದೇ ಗುರಿನಾ ಪ್ರದೀಪ್ ಈಶ್ವರ್ಗೆ? ನಾನ್ ಹೇಳೋದು ಟ್ರೋಲ್ ಸ್ಟಾರ್ ಅಂತ ಬೇರೆ ನಿಮಗೆ? ನೋ ಮೇಡಮ್, ಜನ ನೋಡಿದ್ರೇನೆ ನೀವು ನನ್ನನ್ನು ತೋರ್ಸೋದು. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಜನ ನೋಡ್ತಿದ್ದಾರೆ. ಈಗ ಅದೇ ಜನ ಬೈತಾ ಇದಾರಲ್ಲ, ನೋಡಿದೀರಾ ನಿಮಗೆ ಈ ವಿಚಾರದಲ್ಲಿ ಕಾಮೆಂಟ್ ಗಳು ನೋಡಿದೀರಾ? ಒಂದು ಬೇಜಾರಾಗಿಲ್ವಾ ಕಾಮೆಂಟ್ ಗಳು? ಮೇಡಮ್, ಆ ಕಾಮೆಂಟ್ಗಳು ಕಾಮನ್ ಮ್ಯಾನ್ ಹಾಕಿದ್ದಲ್ಲ, ಬಿಜೆಪಿ ಐಟಿ ಟೀಮು ಫೇಕ್ ಅಕೌಂಟ್ಗಳಿಂದ ಬಂದಿದ್ದು. ನಾನು ಆ ಬಿಜೆಪಿ ನಿಮ್ಮ ಪರವಾಗಿ ಬಂದದ್ದೆಲ್ಲ ಸಭ್ಯರ್ ಕಳಿಸಿದ್ದು. ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ನನ್ನ ಫಾಲೋಯಿಂಗ್ ಬೇರೆ ಲೆವೆಲ್ ಇದೆ. ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ಪ್ರತಾಪ್ ಸಿಂಹನ ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಹೋಗ ಕೇಳಿ. ಅಂದ್ರೆ ನಿಮ್ ಫಾಲೋವರ್ಸ್ ನಿಮ್ ಮಾತನ್ನ ಒಪ್ತಾರ, ನಿಮ್ ಭಾಷೆನ ಒಪ್ತಾರ? ನೋಡಿ ಮೇಡಮ್, ನನಗೆ ಕರ್ನಾಟಕದಲ್ಲಿ ನಂದೇ ಆದಂತ ಫ್ಯಾನ್ ಬೇಸ್ ಇದೆ. ಉತ್ತರ ಕರ್ನಾಟಕದಲ್ಲಿ ಹೋದ್ರೆ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ಯಂಗ್ಸ್ಟರ್ಸ್ ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ಏನಾಗುತ್ತೆ ಗೊತ್ತಾ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಲಿಂಕ್ಗೆ ಈ ಪ್ರತಾಪ್ ಸಿಂಹ ಒಂದು ಕಾಮೆಂಟ್ಗೆ 60 ಪೈಸೆನೋ 70 ಪೈಸೆನೋ ಕೊಟ್ಟು ತಿಂಗಳಿಗೆ 50-60 ಸಾವಿರ ಖರ್ಚು ಮಾಡಿ ಕಾಮೆಂಟ್ಸ್ ಹಾಕಿಸ್ತಾನೆ. ಈ ದರ್ದ್ ನಮಗೆ ಯಾಕೆ? ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ಯಾಕೆಂದ್ರೆ ನಮ್ಗೆ ಯಾರೇನಾದ್ರೂ ತಟ್ಕೊಳ್ಳೋ ದಮ್ಮಿದೆ, ತಾಕತ್ತಿದೆ, ಆತನಿಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ನೀವು ಪ್ರತಾಪ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡಿದಿರಿ. ಹಂಗಾದ್ರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದಾ? ಬೆಂಗಳೂರಿನ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ನೀವು ರಸ್ತೆ ಗುಂಡಿ ನೋಡಿದ್ರೆ ದಿನ ಬೆಳಗಾದ್ರೆ ಜನ ಹಿಡಿ ಶಾಪ ಆಗ್ತಿದ್ದಾರೆ. ನಮ್ಮ AI ಹಬ್ಬು ಆಂಧ್ರದ ಪಾಲಾಗಿದೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಪ್ರಶ್ನೆ ಮಾಡ್ಲೇಬಾರ್ದಪ್ಪ? ನೀನ್ ಪ್ರಿಯಾಂಕಾ ಸರ್ ಬಗ್ಗೆ ಕ್ವಶನ್ಸ್ ಕೇಳಪ್ಪ, ನಾವು ಆನ್ಸರ್ ಹೇಳ್ತೀವಿ. ನಾವೇನ್ ಕೇಳಿದ್ವಿ? RSS ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲಿ ಅಂದ್ವಿ, ಆನ್ಸರ್ ಇಲ್ಲ. ಅಲ್ಲ ಸರ್, ಈ ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಎಕ್ಸ್ಪೋರ್ಟ್ಸ್ ಅಲ್ಲಿ 38% ಕರ್ನಾಟಕದ ನಂಬರ್ 1. ಬೆಂಗಳೂರು ರಸ್ತೆಗಳೆಲ್ಲ ಸರಿ ಇದೆ ಅಂತ ಒಪ್ಕೋತೀರಾ? ನಾನು ಹೇಳೋದು ಹಬ್ಬು ಆಂಧ್ರಕ್ಕೆ ಹೋಯ್ತಲ್ಲ. ಈಗ ರಸ್ತೆಗಳಲ್ಲಿ ಗುಂಡಿಗಳಿದೆ, ಮುಚ್ಚಕ್ ನಮಗ್ ಸ್ವಲ್ಪ ಟೈಮ್ ಬೇಕು. ಅದು ಟೆಂಡರ್ ಆಗ್ಬೇಕು. ಪ್ರಶ್ನೆ ಮಾಡಿದ್ದೆ ತಪ್ಪ ಪ್ರತಾಪ್ ಸಿಂಹ ಅವ್ರಿಗೆ? ಪ್ರಶ್ನೆ ಮಾಡೋ ಶೈಲಿ ಹೆಂಗಿದೆ? ನೀವು ಶೈಲಿನಲ್ಲೂ ತಪ್ಪು ಹುಡುಕ್ತೀರಾ? ಹೇಗಿರ್ಬೇಕು ಅಂದ್ರೆ ಅವ್ರು ಕೇಳೋ ಶೈಲಿ ಇಲ್ಲ ತಪ್ಪ? ಈ ತ್ರಿಪುರ ಸುಂದರಿ ಏನಂದ್ರೆ ಅದು ಮಾತಾಡಿದ್ರೆ ನಾವು ಕೇಳಿಸ್ಕೋಬೇಕು. ಏನ್ ಈ ತ್ರಿಪುರ ಸುಂದರ ಮಾತಾಡಿದ್ದೆಲ್ಲ ನಾವು ಪೊಲೈಟ್ ಆಗಿ ಹೇಳಿ ಗುರುಗಳೇ, ಹೇಳಿ ಪ್ರಭುಗಳೇ ಅನ್ಬೇಕು. ಯಾವ ಮಗ ಹೇಳಿದ್ದು? ಆತ ನೋಡ್ರಿ, ರಸ್ತೆ ಗುಂಡಿಗಳಿದೆ, ಯಾವಾಗ ಮುಚ್ತೀರಾ ಹೇಳಿ ಅಂತ ಕೇಳಿದ್ರೆ ಅವಾಗ ಎಸ್ ಬಿಜೆಪಿ ಅವ್ರು ಹೇಳಿದ್ದಾರೆ. ಒಂದ್ ಕ್ವಶನ್ ಮಾಡ್ಕೊಬಿಡಿ ಸರ್ ಎಲ್ರಿಗೂ, ವಿರೋಧ ಪಕ್ಷದವ್ರಿಗೆ ಇದೇ ತರ ನೀವು ಪ್ರಶ್ನೆ ಕೇಳಿ, ನೀವು ಟಾರ್ಗೆಟ್ ಮಾಡಬೇಡಿ. ನಿಮ್ ಮಾತಿ ಟಾರ್ಗೆಟ್ ಎಲ್ಲಿ ಮಾಡಿದ್ದಾರೆ ಮೇಡಮ್? ಟಾರ್ಗೆಟ್ ಎಲ್ಲಿ? ಹೇಗೂ ನೀವು ಮೋಟಿವೇಶನ್ ಮಾಡೋರು, ಪ್ರಶ್ನೆನ ಹಾಕೊಟ್ಬಿಡಿ ಪ್ರತಿಪಕ್ಷಗಳಿಗೆ. ಕೇಳಿದ್ರೆ ಬರ್ಕೊಡ್ತೀನಿ ನಾನು. ಕೊಡಕ್ ರೆಡಿ ಇದೀರಾ ಪ್ರಶ್ನೆ? ಖರ್ಗೆ ಅವರಿಗೆ ಅಕೌಂಟಬಲ್ ಅಲ್ವಾ?
ಖರ್ಗೆ ಸಾಹೇಬ್ರು ಈ ಕರ್ನಾಟಕದ ಫ್ಯೂಚರ್. ಈಸ್ ಅ ಡೇರಿಂಗ್ ಲೀಡರ್ ಆಫ್ ದ ಕರ್ನಾಟಕ ಪಾಲಿಟಿಕ್ಸ್. ಒಬ್ಬ ಲೀಡರ್ ಆ ಪ್ರಕಾರ ಸುಮ್ಮನೆ ಮೇಡಮ್ ಪ್ರಿಯಾಂಕ್ ಸರ್ ಫ್ಯೂಚರ್ ನ ಸಹಿಸ್ಕೊಳಕ್ ಇವ್ರು ಅಯೋಗ್ಯರ ಕೈಯಲ್ಲಿ ಆಗ್ತಿಲ್ಲ. ವಾಟ್ ಆರ್ ಯು ಟಾಕಿಂಗ್ ಯಾ? ಪ್ರಿಯಾಂಕ್ ಸರ್ ಡೇರ್ ಲೀಡರ್. ಮೇಡಮ್ ಅವ್ರು ಬಂದ್ಮೇಲೆ RDPR ಮಿನಿಸ್ಟರ್ ಆದ್ಮೇಲೆ ಪಂಚಾಯತಿಗಳು ಡೆವಲಪ್ ಆಗಿದೆ. ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ನಾವು ನಂಬರ್ 1, ಎಕ್ಸ್ಪೋರ್ಟ್ಸ್ ಅಲ್ಲಿ IT ಅಲ್ಲಿ 38% ಕರ್ನಾಟಕ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ನಾವು ನಂಬರ್ 1, ರೂರಲ್ ಎಂಪವರ್ಮೆಂಟ್ ಅಲ್ಲಿ ನಾವು ನಂಬರ್ 1, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ನಂಬರ್ 1. ಇದೆಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರೋ ಸರ್ಟಿಫಿಕೇಟ್ ಮೇಡಮ್. ನೀವು ಈ ಬೆಂಗಳೂರು ಅಭಿವೃದ್ಧಿ ಹಿಂದುಳಿದಿದೆ, ರಸ್ತೆ ಗುಂಡಿ, IT ಕಂಪನಿಗಳೆಲ್ಲ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿದೆ, ಇದನ್ನೆಲ್ಲ ವಿಷಾಂತರ ಮಾಡೋಕೆನೆ ಕಾಂಗ್ರೆಸ್ನವರು RSS ವಿಷಯ ತಗೊಂಡ್ಬಂದಿದ್ದಾರೆ. ಅದನ್ನೇ ಪ್ರದೀಪ್ ಈಶ್ವರ್ ಅವರು ಹಿಡ್ಕೊಂಡು ನಾವು ಹೀರೋ ಆಗಕ್ ಹೊರಟಿದ್ದಾರೆ ಕಾಂಗ್ರೆಸ್ ನಲ್ಲಿ. ಆಲ್ರೆಡಿ ಹೀರೋ. ವಾಟ್ಸ್ ದ ನೆಸೆಸಿಟಿ ಟು ಬಿಕಮ್ ಅನ್ ಅಗೇನ್ ಹೀರೋ? ಹೀರೋ ಕರ್ನಾಟಕಕ್ಕೆ ನಂದು ಫೇಸ್ ವ್ಯಾಲ್ಯೂ ಇದೆ. ಈ ಮುಳ್ಳಂದಿ ತರ ಇಲ್ಲ. ಅಯ್ಯೋ ನಾಯಿ ಬಂದ ಇರೋ ನಿನಗೆ ಕಲ್ಲಲ್ಲಿ ಹೊಡೆದ ಸಾಯ್ತಿರಲ್ಲ. ಕಾಮೆಂಟ್ಗಳು ಹಾಕ್ಸ್ಕೊಳ್ಳೋ ದರ್ದ್ ನನಗಿಲ್ಲ. ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಹೋದ್ರೆ 1000 ಜನ ಸೇರ್ತಾರೆ. ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ಇವರಾದ್ರೂ ಈ ಬಿಜೆಪಿ ಅವರು 300 ರೂಪಾಯಿ ಕೊಟ್ಟು ಕರ್ಸ್ಬೇಕೇನೋ, ಇಲ್ಲ ಕರ್ಕೊಂಡು ಹೋಗ್ಬೇಕೇನೋ ಬೆಂಗಳೂರಿಂದ. ಜೈಕಾರನು ಹಾಕ್ಸ್ಕೊಂತಾರೆ. ಉತ್ತರ ಕರ್ನಾಟಕದಲ್ಲಿ ನಾನು ಯಾವ್ದಾದ್ರು ಒಂದು ಹೋದ್ರೆ ಕಾರ್ಯಕ್ರಮಕ್ಕೆ ಹೋದ್ರೆ ನೀವು ನಂಬಲ್ಲ, ಆ ಸೆಲ್ಫಿಗಳಿಂದ ಆಚೆ ಬರಕ್ 1 ಅವರ್ ಆಗುತ್ತೆ ನನಗೆ. ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ಇದು ಇವ್ರಿಗೆ ಸಹಿಸಕ್ ಆಗ್ಲಿಲ್ಲ ಅಂದ್ರೆ ಆಹಾ. ಪ್ರತಾಪ್, ಲುಕ್ ಮೈ ಹೇರ್ ಸ್ಟೈಲ್ ರಾಜಾ, ಅಂಡ್ ಲುಕ್ ಯುವರ್ ಹೇರ್ ಸ್ಟೈಲ್. ಓಹೋ ಏನೇನ ಇದು ಮ್ಯಾಲೆ ಕೆಳಗೆ ಎಲ್ಲ ಬಿಳಿಗಿರಿ ರಂಗನ್ ಬೆಟ್ಟದಾಗೆ ಬಿದಿರು ಬೊಂಬ್ ಬೆಳೆದಂಗ್ ಬೆಳ್ಸ್ಕೊಂಡ್ ಬಂದ್ಬಿಟ್ಟಿದ್ಯಾ? ಬೊಂಬಾಟ್ ಹೇರ್ ಸ್ಟೈಲ್. ಈಗ RSS ಪ್ರಮುಖ ಅಜೆಂಡಾ ಆಗಿದ್ರೆ ಕಾಂಗ್ರೆಸ್ಗೆ ಎಲ್ಲಾ ನಾಯಕರು ನಿಂತ್ಕೊಳ್ತಾ ಇದ್ರು. ಅದೇ ವೈ ಪ್ರದೀಪ್ ಈಶ್ವರ್ ಒಬ್ರೇ ಯಾಕೆ RSS ವಿಷಯ ಎತ್ತಿದ್ರು ಪ್ರದೀಪ್ ಈಶ್ವರ್ ಬರ್ತಾರೆ. ಜನರಲ್ ನೋಡಿ, ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಪ್ರದೀಪ್ ಖರ್ಗೆ ಬರ್ತಾರೆ. ಬಹಳಷ್ಟು ಜನ ನಮ್ಮ ಖರ್ಗೆ ಬಗ್ಗೆ ಮಾತಾಡಿದ್ರು ಬರ್ತಾರೆ, ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರು ಬರ್ತಾರೆ. ಪ್ರದೀಪ್ ಈಶ್ವರ್ ಒಬ್ರೇ ಯಾಕೆ ಬರ್ತಾರೆ? ಅದು ನನಗೊಂದು ಪಬ್ಲಿಸಿಟಿ ಸಿಗ್ಲಿ. ಇವತ್ತು ನನ್ನ ಫೋಟೋನ ನೀವು ಫ್ರಂಟ್ ಪೇಜ್ ಅಲ್ಲಿ ಹಾಕಿದ್ರೆ ನಾಳೆ ನಿಮಗೆ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದ್ರು. ಕಾಂಗ್ರೆಸ್ನ ಯಾವ ನಾಯಕರು ಈಗ ಖರ್ಗೆ ಅವರು RSS ವಿಚಾರದಲ್ಲಿ ಏಕಾಂಗಿಯಾಗಿದ್ದಾರೆ ಪಕ್ಷದೊಳಗಡೆ ಅನ್ನೋ ಮಾತಿದೆ. ನಾನ್ ನಿಂತಿದ್ದೀನಿ, ಸಂತೋಷ್ ಲಾಡ್ ನೀವು ಒಬ್ಳೆ ನಿಂತಿದ್ದೀರಿ. ನಾನೇನ್ ಹೇಳ್ತಾ ಇದ್ದೀನಿ, ಜನರಲ್ ಆಗಿ ನೋಡಿ, ನಮ್ಮ ಪಾರ್ಟಿಯಲ್ಲಿ 80% ಮಿನಿಸ್ಟರ್ಸ್ ಅವ್ರ ಅಭಿವೃದ್ಧಿ ಬಗ್ಗೆ ಬಿಟ್ಟು ಮಿಕ್ಕಿದ್ರ ಬಗ್ಗೆ ಅವ್ರು ಇನ್ ಜನರಲ್ ಯಾವತ್ತೂ ಕಾಮೆಂಟ್ ಮಾಡಿಲ್ಲ. ಇದೊಂದೇ ವಿಚಾರ ಅಂತಲ್ಲ, ಯಾವತ್ತಿದ್ರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಸಂತೋಷ್ ಅಣ್ಣ, ಪ್ರಿಯಾಂಕ್ ಸರ್, ನಾನು, CM ಸರ್, DK ಸರ್. ಇನ್ ಜನರಲ್ ನೀವು ಗ್ರಾಫ್ ನೋಡ್ತಾ ಬನ್ನಿ, ನಾವು 5 ಜನ ರಿಯಾಕ್ಟ್ ಆಗಿರೋದು ಯಾವಾಗ್ಲೂ. 5 ಜನ ಕಾಂಗ್ರೆಸ್ ನಲ್ಲಿ ಇರೋದಲ್ಲ ಮೇಡಮ್. ನಾವು ಬಿಜೆಪಿ ಹಿರಿಯ ನಾಯಕರು ಇದ್ದಾರೆ. ನೀವ್ ಹೇಳ್ದಂಗೆ ಒಬ್ಬ 2.5 ವರ್ಷದ ಶಾಸಕರೇ ಬಂದು ಎಲ್ಲಾನು ಸಮರ್ಥನೆ ಮಾಡ್ಕೊಳ್ಳೋದು ಯಾಕೆ? ಹಿರಿಯ ಸಚಿವರು, ಹಿರಿಯ ನಾಯಕರು ಏನ್ ಮಾಡ್ತಿದ್ದಾರೆ? ನನ್ನ ನೇಚರು, ನನ್ನ ಪಕ್ಷದ ಸಿದ್ಧಾಂತ, ನನ್ಗೊಂದು ಎಮೋಷನಲ್ ಬಾಂಡ್ ಇದೆ. ಎಲ್ಲೋ ಇದ್ದ ಹುಡುಗನ್ ತಂದು ವಿಧಾನಸೌಧಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನನಗೆ ಎಮೋಷನಲ್ ಬಾಂಡ್ ಇರೋದಕ್ಕೆ ಇದೆಲ್ಲ. ಅದೊಂದೇ ಕಾರಣಕ್ಕೆ ನೀವು ಸಮರ್ಥನೆ ಮಾಡ್ಕೋಬೇಕಾ? ಎಲ್ರಿಗೂ ನೀವೇ ಉತ್ತರ ಕೊಡ್ಬೇಕಾ? ಇಲ್ಲ ಮೇಡಮ್, ಬೇರೆಯವರು ಕೊಡ್ತಾರೆ. ಅಥವಾ ನೀವು ಕಾಂಗ್ರೆಸ್ ನಲ್ಲಿ ಹೀರೋ ಆಗ್ಬೇಕು, ನಾನೊಬ್ನೇ ಹಂಗೆ ವಿಷಯದ ಹೀರೋ ಕಾಂಗ್ರೆಸ್ ಅಲ್ಲ ಮೇಡಮ್, ಬೇರೆಯವರು ಹೀರೋಸ್ ಆಗ್ಲಿ, ನನ್ ಬೇಡ ಅನ್ನ ಮೇಡಮ್. ನನಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ದೊಡ್ಡ ಫ್ಯಾನ್ ಬೇಸ್ ಇದೆ. ನನಗೆ ಮತ್ತೆ 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 ಏನೋ ಮುಳ್ಳಂದಿಗಳನ್ನೆಲ್ಲ ಬೈದು ನಾನು ಹೀರೋ ಆಗೋ ಅವಶ್ಯಕತೆ ನನಗಿಲ್ಲ. ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಮಾತನಾಡಬೇಕಾಗತ್ತೆ. ಯಾವ ಇವೆಲ್ಲ Sube el mic, que vamos, pa' la gozadera full, baby.